ಓಂ ನಮೋ ಭಗವತೆ ರುದ್ರಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ನಾವು ಪ್ರತಿನಿತ್ಯವೂ ಸಹ ಪ್ರತಿಯೊಂದನ್ನು ಕೂಡ ಭಗವತ್ ಸ್ವರೂಪಿಗಳಾಗಿ ಭಗವಂತನ ಸ್ವರೂಪವನ್ನು ಪ್ರಕೃತಿಯಲ್ಲಿ ಎಲ್ಲ ಕಡೆ ನೋಡ್ತಾ ಹಲವಾರು ಪೂಜನೀಯ ವಸ್ತುಗಳನ್ನು ಧರಿಸ್ಕೊಳ್ಳೋದು ಇಟ್ಕೊಳ್ಳೋದು ಮನೆಯಲ್ಲಿ ಅವು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ದೇಹದಲ್ಲಿ ಧರಿಸ್ಕೊಳ್ತಕ್ಕಂಥದ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ರುದ್ರಾಕ್ಷಿ. ಈಗಾಗಲೇ ಹಲವಾರು ಬಾರಿ ಹಲವಾರು ಮಹನೀಯರ ಮುಖೇನ ನಾವು ರುದ್ರಾಕ್ಷಿಯ ಪಾವಿತ್ರತೆ ರುದ್ರಾಕ್ಷಿಯ ಮಹತ್ವವನ್ನು ತಿಳ್ಕೊಂಡಿದ್ದೀವಿ. ಆದರೆ ಇಂದಿನ ದಿನ ನಾವೇನು ಅಂತ ಹೇಳಿದ್ರೆ ಇಂದಿನ ದಿನ ಒಂದೊಂದು ರುದ್ರಾಕ್ಷಿಯ ಬಗ್ಗೆ ಹೇಳ್ತಾ ಇವತ್ತು ಏಕಮುಖ ರುದ್ರಾಕ್ಷಿ. ಇದರಲ್ಲಿ ಮುಖ ಅಂದಾಗ ನಮಗೆಲ್ರಿಗೂ ಕೂಡ ಏನಿದು ರುದ್ರಾಕ್ಷಿಗೆ ಮುಖ ಇರುತ್ತಾ ಅಂತ ಹೇಳಿದಾಗ ಆ ರುದ್ರಾಕ್ಷಿಗೆ ಒಂದೇ ಒಂದು ಸೀಳಿರುತ್ತೆ, ಒಂದೇ ಒಂದು ಲೈನ್ ಇರುತ್ತೆ, ಒಂದೇ ಒಂದು ಗೆರೆ ಇರುತ್ತೆ. ಇದನ್ನೇ ನಾವು ಏಕಮುಖ ರುದ್ರಾಕ್ಷಿ ಅಂತ ಕರಿತೀವಿ. ಈ ಏಕಮುಖ ರುದ್ರಾಕ್ಷಿಯ ವಿಶೇಷ ಏನು, ಮಹತ್ವ ಏನು, ಅದು ಎಲ್ಲರ ಹತ್ರ ಸಿಗೋದಿಲ್ಲ. ಆದರೆ ಇವತ್ತಿನ ದಿವಸ ಎಲ್ಲ ಕಡೆ ಅದೊಂದು ಏನು ಮೋಸ ಮಾಡ್ತಕ್ಕಂತಹ ಒಂದು ಬೇರೆ ಬೇರೆ ಯಾವ ಥರದ ರುದ್ರಾಕ್ಷಿಗಳನ್ನು ಕೂಡ ಮಾರೋರು ಇದ್ದಾರೆ. ಆದರೆ ಇವತ್ತು ಈ ಏಕಮುಖ ರುದ್ರಾಕ್ಷಿಯ ಫಲಿತ ಏನು? ಯಾಕೆಂದರೆ ನಮಗೆ ಪರಿಪೂರ್ಣವಾಗಿ ಹಲವಾರು ರುದ್ರಾಕ್ಷಿಗಳಿದ್ದರೂ ಸಹ 1ರಿಂದ 21 ಮುಖ ಇರ್ತಕ್ಕಂತಹದ್ದು, ಒಂದು ಮುಖದಿಂದ 21 ಮುಖ ಇರ್ತಕ್ಕಂಥ ಕೆಲವು ರುದ್ರಾಕ್ಷಿಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಹಿಮಾಲಯ ಇರ್ಬೋದು, ನೇಪಾಳದಲ್ಲಿ ಇಲ್ಲೆಲ್ಲ ಸಾಕಷ್ಟು ಒರಿಜಿನಲ್ ಒಳ್ಳೆಯ ಶುಭ ರುದ್ರಾಕ್ಷಿಗಳನ್ನು ಕೂಡ ನಾವು ಇವತ್ತಿನ ದಿವಸ ನೋಡಬಹುದು. ಇವತ್ತು ಇಂದಿನ ದಿನ ಈ ಏಕಮುಖ ರುದ್ರಾಕ್ಷಿ ಇದರ ಪ್ರಭಾವ ಏನು ಅಂದಾಗ ನಾವು ರುದ್ರಾಕ್ಷಿ ಅಂದ್ರೇ ಏನು? ರುದ್ರನ ಅಕ್ಷಿ, ರುದ್ರನ ಕಣ್ಣು, ರುದ್ರನ ಕಣ್ಣೀರು. ರುದ್ರ ಅಂತ ಹೇಳಿದ್ರೆ ಹಲವಾರು ಕಥೆಗಳಿದೆ. ತಾರಕಾಸುರನ ಸಂಹಾರದ ವಿಚಾರ ಇರ್ಬೋದು, ಹಾಗೆ ಹಲವಾರು ಕಥೆಗಳಿದ್ರೆ. ಆದರೆ ಒಂದು ದೃಷ್ಟಾಂತ ಕಥೆ ಏನು ಅಂದರೆ ಸಾಕ್ಷಾತ್ ಶಿವ ಧ್ಯಾನಾಸಕ್ತನಾಗಿದ್ದಾಗ, ಯೋಗದಲ್ಲಿದ್ದಾಗ, ಜಪದಲ್ಲಿದ್ದಾಗ ಆತನು ಸಾಕಷ್ಟು ಹೊತ್ತು ಜಪ ಮಾಡಿದಾಗ ಅಲ್ಲಿಂದ ಕಣ್ಣು ತೆರೆದಾಗ ಆ ಕಣ್ಣಿನ ಹನಿ ಆ ಭೂಮಿ ಮೇಲೆ ಬಿದ್ದಂತಹ ಗಿಡವೇ ರುದ್ರಾಕ್ಷಿ ಅಂತಲೂ ಕೂಡ ಒಂದು ದೃಷ್ಟಾಂತ. ಹಲವಾರು ದೃಷ್ಟಾಂತಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ಏಕಮುಖ ರುದ್ರಾಕ್ಷಿ ಇದು ಗೋಡಂಬಿಯ ರೀತಿ ಇರುತ್ತೆ, ಗೋಡಂಬಿ ಥರ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ಶಿವನ ಸಾಕ್ಷಾತ್ ಶಿವನ ಅಂಶ ಇರ್ತಕ್ಕಂಥ ಶಿವನ ಆವಿರ್ಭಾವ ಇರ್ತಕ್ಕಂಥದ್ದು, ಪರಿಪೂರ್ಣ ಶಿವನ ಕೃಪೆ ಅಥವಾ ಆಶೀರ್ವಾದ ಇರ್ತಕ್ಕಂಥದ್ದೇ ಈ ಏಕಮುಖ ರುದ್ರಾಕ್ಷಿಯ ಮಹತ್ವ ಕೂಡ ಇದಾಗಿರುತ್ತೆ. ಇದು ಅರ್ಧ ಚಂದ್ರನು ಇವಾಗ ನಾವು ಗ್ರಹಣ ಹಿಡಿದಾಗ ಅಥವಾ ಅಮಾವಾಸ್ಯೆ ಆದಮೇಲೆ ನಾವು ಚಂದ್ರನ ನೋಡೋಕ್ಕೆ ಹೋದಾಗ ಅರ್ಧ ಚಂದ್ರ ನಮಗೆ ಕಾಣಿಸ್ತಾರೆ ನೋಡಿ, ಆ ರೀತಿ ಇರುತ್ತೆ ಇದು ಏಕಮುಖ. ಮತ್ತು ಗೋಡಂಬಿ ನೋಡಿದ್ದೀರಲ್ವ, ಎರಡು ಸೀಳುಗಳು ಹಿಂಗಿದ್ದಾಗ ಆ ಗೋಡಂಬಿ ಹಾಗಿರುತ್ತೆ. ಇದನ್ನು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಮಾಡುತ್ತೆ, ರೋಗ ರುಜಿನಗಳಿಂದ ಮುಕ್ತ ಮಾಡುತ್ತೆ. ಆದರೆ ನಾವು ಅಷ್ಟೇ ಶಿಸ್ತುಬದ್ಧವಾಗಿರಬೇಕು. ಕೆಲವು ವಿಧಿವಿಧಾನಗಳನ್ನು ಇಲ್ಲಿ ಅನುಸರಿಸ್ಕೋಬೇಕು. ಆಹಾರದಲ್ಲಾಗ್ಬೋದು ಅಥವಾ ಮನಸ್ಸಿನ ಭಾವನೆಗಳಲ್ಲಾಗ್ಬೋದು, ಆಸೆ ಆಕಾಂಕ್ಷೆಗಳಾಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಕೋರಿಕೆಗಳಾಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಕಾಮ್ಯಗಳನ್ನು ನಿಗ್ರಹಿಸ್ಕೊಂಡಾಗ ಈ ಏಕಮುಖ ರುದ್ರಾಕ್ಷಿಯನ್ನು ಈ ದೇಹದಲ್ಲಿ ಧಾರಣೆ ಮಾಡ್ಕೋಬೋದು. ಯಾಕೆಂದರೆ ನಮ್ಮ ದೇಹದಲ್ಲಿ ಅಗ್ನಿ ಇದೆ, ಬೆಂಕಿ ಹಾಗೆ ನೀರು ಗಾಳಿ ಮೂರೂ ಕೂಡ ಈ ದೇಹದಲ್ಲಿ ಇರೋದ್ರಿಂದ ಆ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಂಡಾಗ ನಾವು ಸಾಕಷ್ಟು ವಿಧಿವಿಧಾನವಾಗಿದ್ದಾಗ ಅದು ನಮಗೆ ಹೆಚ್ಚು ಫಲಗಳನ್ನು ಕೊಡುತ್ತೆ. ಇದೇನಾಗುತ್ತೆ, ಕೆಲವು ಸಾರಿ ಬಿಳಿಯ ಬಣ್ಣದ್ದಾಗಿರುತ್ತೆ, ಕೆಂಪು ಬಣ್ಣ ಆಗಿರುತ್ತೆ, ಹಾಗೆ ಹಳದಿ ಬಣ್ಣದ್ದಿರುತ್ತೆ, ಹಾಗೆ ಕಪ್ಪು ಬಣ್ಣದ್ದು ಕೂಡ ಈ ರುದ್ರಾಕ್ಷಿಗಳಲ್ಲಿ ನಾವು ನೋಡಬಹುದು. ಈಗಾಗಲೇ ಹೇಳಿದಾಗೆ 1ರಿಂದ 21 ರುದ್ರಾಕ್ಷಿಗಳನ್ನು ನಾವು ನೋಡಿದ್ರೂ ಸಹ ಹೆಚ್ಚು ಪ್ರಚಲಿತ ಇರತಕ್ಕಂಥದ್ದು 1ರಿಂದ 5 ರುದ್ರಾಕ್ಷಿಗಳು. 5 ಅಂದರೆ 5 ಮುಖಗಳಿರ್ತಕ್ಕಂಥದ್ದು. ಏಕೆಂದರೆ 1ನೇ ರುದ್ರಾಕ್ಷಿ ಏಕಮುಖ ರುದ್ರಾಕ್ಷಿ ಶಿವನ ಸ್ವರೂಪ, 2 ಮುಖ ಇದ್ದರೆ ಅದು ಶಿವ ಪಾರ್ವತಿಯರ ಸ್ವರೂಪ ಆಗಿರುತ್ತೆ, 3 ಮುಖ ಅಗ್ನಿಮುಖ, 4 ಅಂದರೆ ಬ್ರಹ್ಮ, 5 ಅಂತ ಹೇಳಿದಾಗ ಸಾಕ್ಷಾತ್ ಭಗವಾನ್ ಶಂಕರರು. ಇದಕ್ಕೆ ಯಾವುದೇ ಜಾತಿ ಭೇದ ಮತ ಯಾವುದೂ ಕೂಡ ಇರೋದಿಲ್ಲ. ಆದರೆ ಆಹಾರ ನಮ್ಮ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರುತ್ತೆ. 6 ಅಂದಾಗ ಕಾರ್ತಿಕೇಯ ಇರುತ್ತೆ, 7 ಅಂತ ಹೇಳಿದಾಗ ನಾಗಶೇಷ, 8 ಗಣಪತಿ, 9 ಭೈರವ, 10 ಸಾಕ್ಷಾತ್ ಶ್ರೀಮನ್ನಾರಾಯಣ, 11 ಅಂತ ಹೇಳಿದಾಗ ರುದ್ರ, 12 ಅಂದಾಗ ಸಾಕ್ಷಾತ್ ರವಿಯ ಸ್ವರೂಪ ಸೂರ್ಯನ ಸ್ವರೂಪ ಇರುತ್ತೆ. ಆದರೆ ಇವತ್ತಿನ ದಿನ ಈ ಏಕಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನು ಅನುಸರಿಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಫಲ ಕೊಡುತ್ತೆ. ನಾಯಕತ್ವ ಆಗ್ಬೋದು, ಅಧಿಕಾರ ಆಗ್ಬೋದು, ರಾಜಕೀಯ ಸ್ಥಾನಮಾನ ಆಗ್ಬೋದು, ಎಲ್ಲಕ್ಕೂ ಆರ್ಥಿಕ ಅಂತ ಹೇಳಲ್ಲ, ದುಡ್ಡು ಬರುತ್ತೆ ಅಂತ ಹೇಳಲ್ಲ, ಅಧಿಕಾರ ಪ್ರಾಪ್ತಿ,
ನೀವೆಲ್ಲೋ ಒಂದು ಕಡೆ ಈ ಒಂದು ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಮತ್ತು ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ಆ ಏಕಮುಖಿ ರುದ್ರಾಕ್ಷಿಯನ್ನು ಹಾಕ್ಕೋಬೋದು. ಮಲಗ್ತಕ್ಕಂಥ ಸಮಯದಲ್ಲಿ ಅದನ್ನು ತೆಗೆದಿಟ್ಟು ಮಲಗಬೇಕು. ಯಾವಾಗಲೂ ಅಷ್ಟೇ ರುದ್ರಾಕ್ಷಿಯನ್ನು ತೆಗೆದಾಗ ಅಕ್ಕಿಯ ಒಂದು ಬಟ್ಲು ಅಕ್ಕಿಯಲ್ಲಿ ಆ ರುದ್ರಾಕ್ಷಿಯನ್ನು ಇಟ್ಟು ಮತ್ತೆ ಅದನ್ನು ಹಾಕ್ಕೊಂಡಾಗ ಹೆಚ್ಚು ಬಲ ಕೂಡ ಕೊಡುತ್ತೆ. ಆದರೆ ಇನ್ನೂ ಹೆಚ್ಚು ವಿಷಯಗಳು ಏಕಮುಖಿಯ ಬಗ್ಗೆ ಇದ್ದರೂ ಸಹ ಇವತ್ತು ಏಕಮುಖಿ ನಿಮಗೆ ನೀವು ಕೊಂಡುಕೊಂಡು ಹಾಕ್ಕೊಂಡಿದ್ದು ಅಷ್ಟು ಪಾವಿತ್ರತೆಯನ್ನು ಹೊಂದಿರೋದಿಲ್ಲ. ಯಾರಾದರೂ ದಾನ ಕೊಟ್ಟಾಗ, ಗುರುಗಳ ಆಶೀರ್ವಾದ ಸಿಕ್ಕಿದಾಗ, ಅಥವಾ ನೀವು ಕೊಂಡುಕೊಂಡ್ರೆ ಅದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಅಭಿಷೇಕ ಮಾಡಿಸಿ ಗುರುಗಳ ಮುಖೇನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.